ಕಂಪ್ಯೂಟರ್ ಇವತ್ತು ನಿಧಾನ ಆಯ್ತು, ಅದರಿಂದ ಸ್ವಲ್ಪ ತೊಂದರೆ ಆಯ್ತು, ದಯಮಾಡಿ ಕ್ಷಮಿಸಿ. ಈ ಕೊನೆ ಕಾಲದಲ್ಲಿ ಪೌಲನು ಸಭೆಯಲ್ಲಿ ತನ್ನ ಸೇವೆಯ ಕುರಿತು ಆಗಿದ್ದಂತ ಜನರಿಗೆ ವಿವರಣೆ ಮಾಡುತ್ತಾ ಈ ಅಂತ್ಯಕಾಲದಲ್ಲಿ ಇರ್ತಕ್ಕಂಥ ದೇವರ ಸಭೆಗೂ ಕೂಡ ಅಂತ್ಯಕಾಲದ ಸೇವೆ ಹೇಗಿರುತ್ತದೆ ಎಂಬುದನ್ನ ತಿಳಿಸುವಂತನಾಗಿದ್ದಾನೆ. ಪೌಲನು ತನ್ನ ಸೇವೆಯಲ್ಲಿ ಯಾರ ಮೇಲೂ ಆತುಕೊಳ್ಳದೆ ಕ್ರಿಸ್ತನ ಮೇಲಿನ ಪ್ರೀತಿಯಿಂದ ದೇವರ ಸೇವೆಯನ್ನು ಸ್ವತಃ ಮನಃಪೂರ್ವಕವಾಗಿ ಈ ಭೂಮಿ ಮೇಲೆ ತನ್ನ ಜೀವಿತದಲ್ಲಿ ಜೀವಿಸಲು ಬೇಕಾದಂತ ಎಲ್ಲ ಅಗತ್ಯಗಳಿಗಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನ ದೇವರ ಸೇವೆಗೆ ಕೊಟ್ಟು ತನ್ನನ್ನ ದೇವರಿಗೆ ಸಮರ್ಪಿಸಿಕೊಂಡು ದೇವರ ಸೇವೆಯಲ್ಲಿ ಈ ಲೋಕದಲ್ಲಿ ರಕ್ಷಿಸಲ್ಪಡಬೇಕಾದಂತ ದೇವರ ಮಕ್ಕಳ ರಕ್ಷಣೆಗಾಗಿ ತನ್ನ ಸ್ವಂತ ದುಡಿಮೆಯಿಂದ ತನ್ನ ಜೀವಿತವನ್ನ ನೋಡಿಕೊಂಡು ತನ್ನ ಭಾರವನ್ನ ಇತರರ ಮೇಲೆ ಹಾಕದೆ ದೇವರ ವಾಕ್ಯವು ಉಚಿತವಾಗಿ ತನ್ನನ್ನ ಹಿಂಬಾಲಿಸುವಂತ ತನ್ನ ಜೊತೆಯಲ್ಲಿ ದೇವರ ವಾಕ್ಯವನ್ನು ಕೇಳಲು ಅವಕಾಶವು ಒದಗಿಸಲ್ಪಟ್ಟಂತ ಪ್ರತಿಯೊಬ್ಬ ಸಹೋದರ ಸಹೋದರಿಯರಿಗೂ ಸೇವೆ ಮಾಡುವುದನ್ನ ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. ಈ ಲೋಕದ ಅಂತ್ಯದಲ್ಲಿ ಇಂಥ ಒಂದು ವ್ಯವಸ್ಥೆಯನ್ನ ದೇವರ ಸಭೆಯಲ್ಲಿ ದೇವರ ಜನರ ಮಧ್ಯದಲ್ಲಿ ನಾವು ಕಾಣಬೇಕಾಗಿದೆ. ಈ ರೀತಿಯಾದಂತಹ ಸೇವೆ ಈ ಭೂಮಿ ಮೇಲೆ ಮತ್ತೆ ಕ್ರೈಸ್ತ ಸಭೆಗಳಲ್ಲಿ ಕಂಡು ಬರಬೇಕಾಗಿದೆ ಮತ್ತು ಅಂತ್ಯದ ದಿನಗಳಲ್ಲಿ ಈ ಕಾರ್ಯಗಳು ನಡೆಯುವಂತದ್ದಾಗಿದೆ. ಕಾರಣ, ದೇವರನ್ನ ಪ್ರೀತಿಸಿ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತ ದೇವ ಜನರನ್ನ ಈ ಭೂಮಿ ಮೇಲೆ ಸೈತಾನನು ಎಲ್ಲಾ ವಿಧದಲ್ಲಿ ತಿರಸ್ಕರಿಸುತ್ತಾ ಅವರಿಗೆ ಸಲ್ಲಬೇಕಾದಂತ ಎಲ್ಲಾ ರೀತಿಯಾದಂತ ಸಹಾಯಗಳನ್ನ, ಅನುಕೂಲಗಳನ್ನ, ವ್ಯವಸ್ಥೆಗಳನ್ನ ತಡೆದು ಸೇವೆ ಮಾಡಲಿಕ್ಕೆ ಬೇಕಾದಂತ ಹುಮ್ಮನಸ್ಸು, ಖುಷಿ, ಸಂತೋಷ ಇವುಗಳನ್ನ ಕಸಿದುಕೊಂಡು ಸೇವೆ ಮಾಡುವಂತ ಮನಸ್ಸಿದ್ದರೂ ಸಹ ಅವರು ಸೇವೆಯನ್ನ ಮಾಡದ ಹಾಗೆ ಅವರ ಸುತ್ತಲೂ ಸಮಸ್ಯೆಗಳನ್ನ ಬೇಲಿಯಾಗಿ ಹಾಕಿ ಅವರ ಹೊಟ್ಟೆ ಹುರಿದುಕೊಳ್ಳುವುದೇ ಒಂದು ದೊಡ್ಡ ಮಹಾ ಹೋರಾಟವನ್ನಾಗಿ ಮಾಡಿ ಸೇವೆಯನ್ನ ಅವರಿಂದ ದೂರ ಮಾಡುವಂತ ಕೆಲಸವನ್ನ ಮಾಡುವಂತವನಾಗಿದ್ದಾನೆ. ಕಾರಣ ಏನು? ಕಾರಣ ಇಷ್ಟೇ, ಇವರು ಅಧರ್ಮ ಸ್ವರೂಪನ ಕಾರ್ಯಗಳನ್ನ ಬಯಲಿಗೆ ತರುವಂತ ಕೆಲಸವನ್ನ ಮಾಡುವಂತವರಾಗಿರುತ್ತಾರೆ. ಸೈತಾನನು ಆದಿಯಿಂದಲೂ ದೇವ ಜನರನ್ನ ವಂಚಿಸಿ ಈ ಲೋಕದಲ್ಲಿ ತನ್ನ ಆಧಿಪತ್ಯವನ್ನ ಸಂಪಾದಿಸಿಕೊಂಡು ನಿರಂತರವಾಗಿ ಈ ಭೂಮಿ ಮೇಲೆ ತಾನು ಮಾನವರ ಮೇಲೆ ತನ್ನ ಅಧಿಕಾರವನ್ನ ನಡೆಸುತ್ತಾ ದೇವರ ವಿರುದ್ಧವಾಗಿ ಎಲ್ಲಾ ವಿಧವಾದ ಪಾಪಗಳಿಂದ ಮಾನವನ ಹೃದಯವನ್ನು ತುಂಬಿಸಿ ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನ ಸಂಪೂರ್ಣವಾಗಿ ಅವರ ಹೃದಯದಿಂದ ತೆಗೆದುಹಾಕಿ ದೇವರಿಗೆ ಮೆಚ್ಚುಗೆಯಾದಂತಹ ಜೀವಿತವನ್ನ ಮಾನವರೆಲ್ಲರೂ ವಿರೋಧಿಸುವಂತೆ ಅವರ ಹೃದಯಗಳನ್ನು ವಶ ಮಾಡಿಕೊಂಡು ಈ ಕೊನೆ ಕಾಲದಲ್ಲಿ ಪ್ರತಿಯೊಬ್ಬ ಮಾನವನನ್ನ ರಕ್ಷಣೆಯ ಯೋಜನೆಯಿಂದ ತಪ್ಪಿಸಲು ಬೇಕಾದಂತ ಎಲ್ಲಾ ರೀತಿಯಾದಂತ ಕುತಂತ್ರಗಳನ್ನ ಅತಿ ಹೆಚ್ಚಾಗಿ ನಡೆಸುತ್ತಾ ಇದ್ದು, ಎಲ್ಲೇ ಯಾರೇ ಆದರೂ
ಆತನ ನಿಜ ಸ್ವರೂಪವನ್ನ ಈ ಭೂಮಿ ಮೇಲೆ ಮನುಷ್ಯರಿಗೆ ತಿಳಿಸುವಂತ, ಬೆಳಕಿಗೆ ತರುವಂತ ಕಾರ್ಯವನ್ನ ಮಾಡುವಾಗ ಅವರ ಮೇಲೆ ತನ್ನ ಎಲ್ಲಾ ವಿಧವಾದಂತ ಶಕ್ತಿಯನ್ನ ಉಪಯೋಗಿಸಿ ಆಕ್ರಮಣ ಮಾಡುವುದನ್ನ ನಾವು ನೋಡುವಂತರಾಗಿದ್ದೇವೆ. ಅದನ್ನ ತಾನೇ ಯೋಬನ ಜೀವಿತದಲ್ಲಿ ನಾವು ನೋಡಿದೆವು. ದೇವರನ್ನ ಪ್ರೀತಿಸಿ ದೇವರಿಗೆ ಯಥಾರ್ಥವಾಗಿ ನಡ್ಕೊಳ್ಳುವಂತ ಪ್ರಾಮಾಣಿಕನಾದಂತ ಪ್ರತಿಯೊಬ್ಬ ಕ್ರೈಸ್ತನ ಜೀವಿತದಲ್ಲಿ ವಿಶೇಷವಾಗಿ ಪ್ರಾಮಾಣಿಕವಾಗಿ ಸೇವೆ ಮಾಡುವಂತ ಸೇವಕರ ಬದುಕಿನಲ್ಲಿ ಸೈತಾನನು ನಿರಂತರವಾಗಿ ಹೋರಾಟ ಮಾಡುವಂತನಾಗಿದ್ದಾನೆ. ಇದನ್ನ ಅರಿತ ಪೌಲನು ಸೈತಾನನ ಕುತಂತ್ರಕ್ಕೆ ಬಲಿಯಾಗದ ಹಾಗೆ, ಯಾವುದೇ ರೀತಿಯಾದಂತ ಅಪವಾದಗಳಿಗೆ ಆಸ್ಪದ ಕೊಡದೆ, ತನ್ನ ಪ್ರೀತಿ ಎಂಥದ್ದು, ದೇವರನ್ನ ತಾನು ಹೇಗೆ ಪ್ರೀತಿಸ್ತಾನೆ, ಆ ಪ್ರೀತಿಯನ್ನ ತನ್ನ ಸೇವೆಯ ಮುಖಾಂತರವಾಗಿ ಈ ಭೂಮಿ ಮೇಲೆ ಜನರನ್ನ ಪ್ರೀತಿಸಿ ಸೇವೆ ಮಾಡುವುದರ ಮೂಲಕವಾಗಿ ವ್ಯಕ್ತಪಡಿಸುವಂತನಾಗಿದ್ದಾರೆ. ಈ ಕೊನೆ ಕಾಲದಲ್ಲಿ ಸೈತಾನನನ್ನ ನಾವು ಎದುರಿಸಿ ಜಯಿಸಬೇಕಾದ್ರೆ ನಮ್ಮ ಹೃದಯದಲ್ಲಿ ಕ್ರಿಸ್ತನಿಗಾಗಿ ಯಥಾರ್ಥವಾದ ಪ್ರೀತಿ ಇರಬೇಕು. ಕ್ರಿಸ್ತನಿಗಾಗಿ ಎಲ್ಲಾ ವಿಷಯಗಳಲ್ಲಿಯೂ ನಮ್ಮನ್ನ ನಾವು ನಿಗ್ರಹಿಸಿಕೊಂಡು ಕಷ್ಟಗಳಲ್ಲಿ, ಸಂಕಟಗಳಲ್ಲಿ, ನೋವುಗಳಲ್ಲಿ, ದುಃಖಗಳಲ್ಲಿ, ಬಾಧೆಗಳಲ್ಲಿ ಯಾವುದೇ ಸಮಯದಲ್ಲಿಯೂ ಕುಗ್ಗಿ ಹೋಗದೆ, ಕುಂದಿ ಹೋಗದೆ ದೇವರ ಸನ್ನಿಧಾನದಲ್ಲಿ ನೀಡಬೇಕಾದಂತ ಸಾಕ್ಷಿಯನ್ನ ಬಲವಾಗಿ ನೀಡುವುದು ಅಗತ್ಯವಾಗಿದೆ. ದೇವರ ಮೇಲಿನ ಪ್ರೀತಿ, ದೇವರಿಗಾಗಿ ಈ ಭೂಮಿ ಮೇಲೆ ಕಷ್ಟ ಸಂಕಟಗಳನ್ನ ಸಹಿಸಿಕೊಂಡು ಕೊನೆಯ ಕಾಲದಲ್ಲಿ ದೇವರು ಕೊಟ್ಟಂತ ಬೆಳಕನ್ನ ಈ ಲೋಕದಲ್ಲಿ ನಮ್ಮಂತೆ ಇರುವಂತ ಅನ್ಯ ಜನರ ಮುಂದೆ, ಲೋಕದಲ್ಲಿರ್ತಕ್ಕಂಥ ಎಲ್ಲಾ ಜನರ ಮುಂದೆ ಪ್ರಕಾಶಿಸುವುದು ಅಗತ್ಯವಾಗಿದೆ. ಈ ಸಮಯದಲ್ಲಿ ಅನ್ಯ ಜನರ ಮುಂದೆ, ಲೋಕದವರ ಮುಂದೆ ದೇವರ ಬೆಳಕನ್ನ ಪ್ರಕಾಶಿಸುವುದು ಎಂಬುದಾಗಿ ಹೇಳುವಾಗ ನಮಗೆ ತಿಳಿದಂತ ದೇವರ ವಿಷಯವಾದಂತ ಜ್ಞಾನವನ್ನು ಜನರಿಗೆ ಸಾರುವುದೇ ಸುವಾರ್ತೆಯಾಗಿದೆ. ಆ ಸುವಾರ್ತೆಯಲ್ಲಿ ವಿಶೇಷವಾಗಿ ಮಾನವನಿಗಾಗಿರುವಂತ ಮೋಸವನ್ನು ಸಹ ಲೋಕದಲ್ಲಿರ್ತಕ್ಕಂಥ ಜನರಿಗೆ ತಿಳಿಸಬೇಕಾಗಿದೆ. ಆ ಮೋಸ, ಸೈತಾನನು ಮನುಷ್ಯನನ್ನ ಪಾಪದ ಬಂಧನದಲ್ಲಿ ಕಟ್ಟಿ ಹಾಕಲು ನಿರಂತರವಾಗಿ ತಾನು ಮಾಡುತ್ತಿರುವಂತ ಮಹಾ ಮೋಸದ ಕಾರ್ಯ. ಆದಾಮ ಹವ್ವಳನ್ನ ವಂಚಿಸಿ ಮೋಸ ಮಾಡಿದ ಹಾಗೆ ಈ ಲೋಕದಲ್ಲಿಯೂ ಸಹ ಈ ಕೊನೆ ಕಾಲದಲ್ಲಿ ಆಕರ್ಷಣೀಯವಾದಂತ ಕಾರ್ಯಗಳನ್ನ ಮಾನವನ ಕಣ್ಣಿಗೆ ಕಾಣುವ ಹಾಗೆ ಮಾಡಿ, ಮಾನವನ ಮನಸ್ಸನ್ನ ಆಕರ್ಷಿಸಿ, ಮಾನವನ ಹೃದಯಗಳಲ್ಲಿ ದುರಿಚ್ಛೆಗಳನ್ನೇ ತುಂಬುವಂತ ಕಾರ್ಯಗಳನ್ನ ಮಾಡಿ ಇವತ್ತು ಮನುಷ್ಯನು ದುರಿಚ್ಛೆಗಳಿಗಾಗಿ ಬದುಕುತ್ತಾ ಅದನ್ನೇ ಆಶ್ರಯಿಸಿ ಅದಕ್ಕಾಗಿ ಜೀವ ಕೊಡುವಂತ ಸ್ಥಿತಿಯಲ್ಲಿ ಇರುವುದನ್ನ ನಾವು ಕಾಣುವಂತರಾಗಿದ್ದೇವೆ. ಇಂಥ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಮನುಷ್ಯನ ಆಧ್ಯಾತ್ಮಿಕವಾದಂತ ನಗ್ನತೆಯನ್ನ, ಬೆತ್ತಲೆತನವನ್ನ ನಿವಾರಿಸಬೇಕಾದದ್ದು ದೇವರನ್ನ ಯಥಾರ್ಥವಾಗಿ ಪ್ರಾಮಾಣಿಕವಾಗಿ ಪ್ರೀತಿಸುವಂತ ದೇವಜನರ ಕಾರ್ಯವಾಗಿದೆ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ನಿಮ್ಮ ಕಣ್ಣುಗಳು ಕಾಣುತ್ತವೆ, ನೀವು ಧನ್ಯರು ಎಂಬುದಾಗಿ ಹೇಳಿದರು. ಈ ಭೂಮಿ ಮೇಲೆ ಸತ್ಯ ದೇವರನ್ನ ನಂಬುವಂತ ಒಂದು ಕೃಪೆ ಕೆಲವರಿಗೆ ಮಾತ್ರ ಸಿಕ್ಕಿರುವುದಾಗಿದೆ.
ಅವರು ಮಾತ್ರ ದೇವರ ನಿಜ ಸ್ವರೂಪವನ್ನ ಅರ್ಥ ಮಾಡಿಕೊಂಡು ಆತನನ್ನ ಪ್ರೀತಿಸುವಂತ ಅವಕಾಶವನ್ನ ಪಡಿತಾರೆ. ದೇವರ ಸುವಾರ್ತೆ ಸಾರುವಲ್ಲಿ ಅಂತ ಹೃದಯಗಳು ದೇವರ ವಿಷಯವಾದಂತಹ ಜ್ಞಾನವನ್ನು ಒಬ್ಬ ವ್ಯಕ್ತಿಯು ಹೊಲದಲ್ಲಿ ಹೂಳಿಟ್ಟ ದ್ರವ್ಯವನ್ನ ಕಂಡು ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡ ಹಾಗೆ ದೇವರ ಸುವಾರ್ತೆಯ ನಿಮಿತ್ತ ತನಗಿರುವುದೆಲ್ಲವನ್ನ ಬಿಟ್ಟು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಳ್ತಾನೆ. ಕ್ರಿಸ್ತನ ವಿಚಾರವಾದಂತಹ ವಿಷಯವು ಆತನಿಗೆ ಅತಿ ಪ್ರಿಯವಾಗುತ್ತದೆ. ಆತನು ತನ್ನ ಬದುಕಿನಲ್ಲಿ ಆತ್ಮೀಕವಾದಂತಹ ಜ್ಞಾನವನ್ನ ಸಂಪಾದಿಸಿಕೊಳ್ಳಲು ಈ ಲೋಕದ ಎಲ್ಲಾ ಕಾರ್ಯಗಳಿಗಿಂತ ಆಧ್ಯಾತ್ಮಿಕವಾದಂತಹ ವಿಷಯಗಳನ್ನ ಅರಿಯುವುದಕ್ಕಾಗಿ ಎಲ್ಲಾ ತ್ಯಾಗಕ್ಕೂ ಸಿದ್ಧನಾಗಿ ತನ್ನನ್ನ ತಾನು ಸಂಪೂರ್ಣವಾಗಿ ಅತ್ಯಾಸಕ್ತಿಯಿಂದ ತನ್ನನ್ನ ಸೃಷ್ಟಿಸಿದಂತ ಸೃಷ್ಟಿಕರ್ತನ ಕಾರ್ಯಗಳನ್ನ ಅರಿಯುವುದಕ್ಕೆ ಮನಸ್ಸು ಮಾಡ್ತಾನೆ. ಅಂತಹ ಮನಸ್ಸನ್ನ ಈ ಕೊನೆ ಕಾಲದಲ್ಲಿ ದೇವರು ಹಿಂಗಾರು ಮಳೆ ಸುರಿಸುವನು ಎಂಬುದಾಗಿ ಹೇಳುವ ಹಾಗೆ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಲ್ಲಿ ದೇವರನ್ನ ಅರಿಯದೆ ಕತ್ತಲೆಯಲ್ಲಿ ಬದುಕುತ್ತಿರುವಂತ, ಸೈತಾನನ ವಂಚನೆಗೆ ಬಲಿಯಾಗಿ ಮೋಸದ ಮಾರ್ಗಗಳಲ್ಲಿ ಜೀವಿಸುತ್ತಿರುವಂತ ಅನೇಕ ಲೋಕದಲ್ಲಿ ವಾಸಿಸುವಂತ ಎಲ್ಲಾ ಜನರಿಗೂ ಇಂಥ ಒಂದು ಬೆಳಕು ಅವರ ಮುಂದೆ ಹರಿದು ಹೋಗುವಂತೆ ಮಾಡಿ, ಆ ಬೆಳಕು ಮಿಂಚಿನಂತೆ ಅವರ ಮುಂದೆ ದಾಟುವಾಗ ಆ ಒಂದು ಕ್ಷಣದಲ್ಲಿ ಆ ಬೆಳಕಿನ ಪ್ರಭಾವಕ್ಕೆ ಒಳಗಾದಂಥವರು ಆ ಬೆಳಕನ್ನ ಯಾವ ರೀತಿಯಲ್ಲಿ ಒಂದು ಕ್ಯಾಮ್ರಾ ತನ್ನ ಮುಂದೆ ಬರುವಂತ ಬೆಳಕನ್ನ ಆ ಕ್ಷಣದಲ್ಲಿ ತನ್ನ ಸೆರೆ ಹಿಡಿಯುತ್ತದೋ ಹಾಗೆ ದೇವರು ಆರಿಸಿಕೊಂಡಂತ, ದೇವರ ಕೃಪೆಗೆ ಒಳಗಾದಂತ, ದೇವರನ್ನ ಪ್ರೀತಿಸಲು ಅವಕಾಶವನ್ನ ಪಡೆದಂತ ಹೃದಯವು ದೇವರ ರಾಜ್ಯದ ವಿಷಯವಾದ ಸುವಾರ್ತೆ ಸಾರುವಾಗ ಒಂದೇ ಕ್ಷಣದಲ್ಲಿ ಅದನ್ನ ವಶಪಡಿಸಿಕೊಳ್ತದೆ. ಆದಷ್ಟು ಸಾಕು ಅವರ ಹೃದಯದಲ್ಲಿ ದೇವರ ಪ್ರೀತಿ ಎಂಬ ದೇವರ ವಾಕ್ಯದ ಬೀಜವು ಬಿತ್ತಲ್ಪಡುವಾಗ ಅದು ಪವಿತ್ರಾತ್ಮನ ಬಲದಿಂದ ಅಲ್ಲೇ ಉಳಿದುಕೊಂಡು ದೇವರು ಅವರಿಗೆ ಸಿಗಬೇಕಾದಂತ ಕೃಪೆಯನ್ನ ಅನುಗ್ರಹಿಸಿ ಅವರ ಮೇಲೆ ತನ್ನ ಆತ್ಮನ ಮಳೆಯನ್ನ ಸುರಿಸಿ ದೇವರ ವಾಕ್ಯ ಎಂಬ ಬೀಜವು ಮೊಳೆತು ಅದು ಗಿಡವಾಗಿ ಮರವಾಗಿ ಬೆಳೆದು ಫಲ ಕೊಡುವ ಹಾಗೆ ಮಾಡುವಂತವನಾಗ್ತಾನೆ. ಇವರು ದೇವರ ವಾಕ್ಯದಲ್ಲಿ ಬೆಳೆಯುವ ಹಾಗೆ, ಅಭಿವೃದ್ಧಿ ಹೊಂದುವ ಹಾಗೆ, ದೇವರ ವಾಕ್ಯಗಳನ್ನ ಹೆಚ್ಚಾಗಿ ಪ್ರೀತಿಸುವವರಾಗಿ, ಅದಕ್ಕಾಗಿ ಹಗಲು ಇರುಳು ಹಂಬಲಿಸುತ್ತಾ ದೇವರನ್ನ ಅತ್ಯಾಸಕ್ತಿಯಿಂದ ಹುಡುಕುವವರಾಗಿ, ನಿಜ ದೇವರಾದಂತ ಆತನ ವಿಷಯವಾದಂತ ಸತ್ಯವನ್ನ ಅರಿಯಲು ಪ್ರತಿ ಕ್ಷಣವೂ ತಮ್ಮ ಆಯುಷ್ಕಾಲಗಳನ್ನ ಉಪಯೋಗಿಸುತ್ತಾ ಆತನ ಸನ್ನಿಧಾನದಲ್ಲಿರುವಂತ ಎಲ್ಲ ಮಹತ್ತರವಾದಂತ ಸತ್ಯವನ್ನ ಅರಿಯಲು ದೇವರ ವಾಕ್ಯದಿಂದ ಪರಿಶೋಧನೆ ಮಾಡುತ್ತಾ ದಿನನಿತ್ಯವೂ ದೇವರ ಜ್ಞಾನದಲ್ಲಿ ಬೆಳೆಯುತ್ತಾ ಈ ಲೋಕದಲ್ಲಿ ಕತ್ತಲೆಯಲ್ಲಿರ್ತಕ್ಕಂಥ ಎಲ್ಲಾ ಜನರ ಮಧ್ಯದಲ್ಲಿ ಹೊಳೆಯುವ ನಕ್ಷತ್ರಗಳ ಹಾಗೆ ದೇವರ ಪ್ರಭಾವದ ಶಕ್ತಿಯಾಗಿ ಎಲ್ಲ ಜನರ ಮುಂದೆ ದೇವರ ಸುವಾರ್ತೆಯನ್ನು ಸಾರುವಂತ ದೇವರ ಸಾಧನಗಳಾಗಿ, ದೇವರಿಗೆ ಫಲ ಕೊಡುವಂತ ನೀತಿಯ ವೃಕ್ಷಗಳಾಗಿ ಬೆಳೆಯುವಂತವರಾಗ್ತಾರೆ, ಜೀವಿಸುವಂತವರಾಗ್ತಾರೆ. ಇಂಥ ವ್ಯಕ್ತಿಗಳ ಮುಖಾಂತರವಾಗಿ ಸೈತಾನನು ಲೋಕಕ್ಕೆ ಮಾಡಿರುವಂತ ಮಹಾ ಮೋಸವನ್ನ ದೇವರು ಬಯಲಿಗೆ ತರ್ತಾನೆ. ಯಾಕೆ ಮಾತುಗಳನ್ನು ಹೇಳ್ತೇನೆ ಎಂಬುದಾಗಿ ಹೇಳುವಾಗ, ಪ್ರವಾದನೆಗಳನ್ನ ಅರ್ಥ ಮಾಡಿಕೊಳ್ಳುವುದು ಎಲ್ಲರಿಗೂ ಸಿಕ್ಕಿರುವಂತ ಕೃಪೆಯಲ್ಲ. ಪ್ರವಾದನೆಯನ್ನ ಅರ್ಥ ಮಾಡಿಕೊಳ್ಳುವಂಥದ್ದು ದೇವರು ತಾನು ಆರಿಸಿಕೊಂಡಂತ ವಿಶೇಷವಾದಂತ
ತನ್ನ ಜನರಿಗೆ ಮಾತ್ರ ಕೊಟ್ಟುವಂತ ಕೃಪೆಯಾಗಿದೆ. ದೇವರ ವಾಕ್ಯವನ್ನ ಎಲ್ಲರೂ ಓದ್ತಾರೆ, ಆದ್ರೆ ಸತ್ಯವನ್ನ ಎಲ್ಲರೂ ಅರ್ಥ ಮಾಡ್ಕೊಳಕ್ಕಾಗುದಿಲ್ಲ. ಯಾಕಂತಂದ್ರೆ ಸೈತಾನನು ಸತ್ಯವನ್ನ ಅರಿಯದ ಹಾಗೆ ಅವರ ಮನಸ್ಸುಗಳನ್ನ ಎಂದೋ ಮಂಕು ಮಾಡಿಬಿಟ್ಟಿದ್ದಾನೆ. ಅವರು ದುಷ್ಟತ್ವದಲ್ಲಿ ಆನಂದಿಸುತ್ತಾ ದೇವರ ವಿಷಯವಾದಂತ ಮಹಾಸತ್ಯವನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಅವರು ಕುರುಡರಾಗಿದ್ದಾರೆ, ಅಂಧರಾಗಿದ್ದಾರೆ. ಅವರ ಮುಂದೆ ಎಷ್ಟೇ ಬೆಳಕನ್ನ ಚೆಲ್ಲಿದ್ರೂ ಅವರಿಗೆ ಕತ್ತಲೆ, ಲೋಕವೇ ಕತ್ತಲು. ದೇವರ ವಾಕ್ಯವನ್ನ ಹಗಲು ರಾತ್ರಿ ಅವರ ಮುಂದೆ ನೀವು ಕುಳಿತು ಅವರಿಗೆ ನೀವು ಒತ್ತಾಯ ಮಾಡಿ ಬಲವಂತ ಮಾಡಿ ತಿಳಿಸಿದ್ರು ಸಹ ಅದರ ಯಾವ ಪ್ರಭಾವವೂ ಅವರ ಹೃದಯಕ್ಕೆ ನಾಟದು, ಇಳಿಯದು. ಆದರೆ ಯಾರಿಗೆ ದೇವರ ಕೃಪೆಯು ದೊರೆಯುತ್ತಿದೆಯೋ ಅವರಿಗೆ ಮಿಂಚಿನಂತೆ ಸುಳಿದು ಹೋಗುವ ಒಂದು ಸಣ್ಣ ಅವಕಾಶ ಸಾಕು, ದೇವರ ಮೇಲನ ಪ್ರೀತಿ ಅವರ ಹೃದಯದಲ್ಲಿ ಅಂಕುರವಾಗ್ತದೆ. ದೇವರ ವಾಕ್ಯದ ಬೀಜ ಅವರ ಹೃದಯದಲ್ಲಿ ನಾಟಿ ಬಿಡ್ತದೆ. ಅದು ಯಾವಾಗಲೂ ಒಮ್ಮೆ ಸುರಿಯುವಂತ ಆತ್ಮಿಕ ಮಳೆಯ ತೇವಾಂಶವನ್ನ ಹೀರಿಕೊಂಡು ಒಳಗೊಳಗೆ ಅದು ಬೇರು ಬಿಟ್ಟಿ ಎಲೆಯನ್ನ ಬಿಟ್ಟಿ ಬೆಳೆಯುತ್ತಾ ಅದು ಮರವಾಗುವಂತ ಕೆಲಸವನ್ನ ಮಾಡುವಂತದ್ದಾಗಿರ್ತದೆ. ಇದು ಪವಿತ್ರಾತ್ಮನ ಕೆಲಸ. ಈ ಪವಿತ್ರಾತ್ಮನನ್ನ ಹೊಂದಿದವರು ಮಾತ್ರ ಸೈತಾನನ ಕಾರ್ಯಗಳನ್ನ ಅರ್ಥ ಮಾಡಿಕೊಂಡು ಈ ಕೊನೆ ಕಾಲದಲ್ಲಿ ಸೈತಾನನ ಮಹಾ ಮೋಸದ ವಂಚನೆಯ ಬಲೆಯಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾರೆ. ಸೈತಾನನು ಈಗಾಗಲೇ ಲೋಕದಲ್ಲಿರುವಂತಹ ಸಾರ ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನನ್ನು ನಾಶ ಮಾಡಿಬಿಟ್ಟಿದ್ದಾನೆ, ಮೋಸ ಮಾಡಿಬಿಟ್ಟಿದ್ದಾನೆ. ಈ ಕೊನೆ ಕಾಲದಲ್ಲಿ ಅವನು ಇನ್ನಷ್ಟು ಬಲವಾಗಿ ಮನುಷ್ಯರನ್ನ ಮೋಸ ಮಾಡಲು ತನ್ನ ಅಪಾರವಾದಂತ ಶಕ್ತಿಯನ್ನ ಉಪಯೋಗಿಸುವಂತವನಾಗಿದ್ದಾನೆ. ಈ ಸಮಯದಲ್ಲಿ ದುಷ್ಟರು ಸೈತಾನನ ಮುಂದೆ ಬಿರುಗಾಳಿಗೆ ಸಿಕ್ಕಂತ ತಿರುಗಲಿಯಂತೆ ಆಗಿಬಿಡುತ್ತಾರೆ. ಮನುಷ್ಯರನ್ನ ಮೋಸಗೊಳಿಸುವುದು ದುಷ್ಟತ್ವಕ್ಕೆ ಒಳಗಾಗಿರುವಂತ ದೇವ ಜನರ ಮೇಲೆ, ದುಷ್ಟತ್ವಕ್ಕೆ ಒಳಗಾಗಿರುವಂತ ಲೋಕದ ಜನರ ಮೇಲೆ ಸೈತಾನನು ವಿಜಯ ಸಾಧಿಸುವುದು ಬಹಳ ಸುಲಭದ ಸಂಗತಿ. ಆದರೆ ದೇವರ ವಾಕ್ಯವೆಂಬ ದೇವರ ಪರಿಶುದ್ಧವಾದಂತ ಬೆಳಕನ್ನ ಯಾರು ಹೊಂದಿರುತ್ತಾರೋ, ಯಾರು ದೇವರ ಕೃಪೆಯನ್ನ ಹೊಂದಿದವರಾಗಿ ಈ ಲೋಕದಲ್ಲಿ ದೇವರ ಬಲದ ಮೇಲೆ ಆತುಕೊಂಡು ಜೀವಿಸುತ್ತಿರುತ್ತಾರೋ ಅವರನ್ನ ಮಾತ್ರ ಯಾವ ಕಾರಣಕ್ಕೂ ಸೈತಾನನು ಸೋಲಿಸಲು ಸಾಧ್ಯವಾಗುವುದಿಲ್ಲ. ಯಾಕಂತಂದ್ರೆ ಅವರಿಗಾಗಿ ಅವರ ಒಡೆಯನು ಈಗಾಗಲೇ ಯುದ್ಧ ಮಾಡಿ ಸೈತಾನನನ್ನ ಕಲ್ವಾರಿ ಶಿಲುಬೆ ಮೇಲೆ ಜಯಿಸಿದ್ದಾನೆ. ಅವರಿಗಾಗಿ ಶ್ರೇಷ್ಠವಾದ ಹೋರಾಟವನ್ನ ಮಾಡಿ ಅವರು ಮಾಡಬೇಕಾದಂತ ಹೋರಾಟವನ್ನ ಆತನು ಮಾಡಿ ಅವರಿಗಾಗಿ ಜಯವನ್ನ ಸಾಧಿಸಿದವನಾದ್ದರಿಂದ ಈ ಭೂಮಿ ಮೇಲೆ ಕ್ರಿಸ್ತನನ್ನ ಪ್ರೀತಿಸಿ ಆತನ ಪರಿಶುದ್ಧತೆಯಲ್ಲಿ ಪಾಲು ಹೊಂದಲು ದಿನಾಲು ಪ್ರಯಾಸ ಪಡುತ್ತಿರುವಂತಹ ದೇವರ ಮಕ್ಕಳ ವಿರುದ್ಧವಾಗಿ ಯಾವ ಕಾಲಕ್ಕೂ ಸೈತಾನನು ಜಯಶಾಲಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಈ ಕೊನೆ ಕಾಲದಲ್ಲಿ ಆತನು ಮಹಾರೌದ್ರವುಳ್ಳವನಾಗಿ ಈ ಲೋಕದಲ್ಲಿ ದೇವರ ಜನರ ಮೇಲೆ, ದೇವರ ಸಭೆಯ ಮೇಲೆ ಯುದ್ಧ ಮಾಡ್ತಾನೆ, ಹೋರಾಟ ಮಾಡ್ತಾನೆ. ತನ್ನ ಅಧರ್ಮದ ಬೆಳಕನ್ನ, ಕತ್ತಲನ್ನ ನಮ್ಮ ಮೇಲೆ ಕೈಯಲಿಕ್ಕೆ ಬೇಕಾದ ಎಲ್ಲಾ ಕಾರ್ಯಗಳನ್ನ ಮಾಡ್ತಾನೆ. ದೇವರ ಮಕ್ಕಳು ಮಾತ್ರ ಅಂತಹ ಪ್ರಭಾವಕ್ಕೆ ಎಂದಿಗೂ ಒಳಗಾಗುವುದಿಲ್ಲ. ಅವರು ಜಯ ಹೊಂದುತ್ತಾ ಜಯಶಾಲಿಗಳಾಗಿ ಕ್ರಿಸ್ತನಿಗಾಗಿ ಈ ಲೋಕದಲ್ಲಿ ಸಾಕ್ಷಿಗಳಾಗಿ ಜೀವಿಸುವಂತವರಾಗಿದ್ದಾರೆ. ಇದು ದೇವರ ಮಹಾಕೃಪೆ. ಆ ಮಹಾಕೃಪೆಯನ್ನ ಅನುಭವಿಸಿದಂತ ದೇವರ ಮಕ್ಕಳಿಗೆ ಇದು ವಾಸ್ತವವಾಗಿ ಅನುಭವಕ್ಕೆ ಬರ್ತದೆ. ಈ ಲೋಕದಲ್ಲಿ ದೇವರ ವಿಷಯವಾದಂತ
ಜ್ಞಾನವನ್ನ ತಿಳಿಯಲು, ದೇವರ ವಿಷಯವಾದಂತ ಭಕ್ತಿಯನ್ನ ಅನುಭವಿಸಲು, ಭಕ್ತಿಯ ಜೀವಿತದಲ್ಲಿ ಸಮಯವನ್ನ ಕಳೆಯಲು ಆನಂದ ಪಡುವಂತ ಹೃದಯವು ಯಾವತ್ತೂ ಕೂಡ ದೇವರ ಪ್ರಸನ್ನತೆಯಿಂದ ಅಗಲಿ ಹೋಗುವುದಕ್ಕೆ ಅಥವಾ ದೇವರ ಪ್ರಸನ್ನತೆಯಿಂದ ದೂರ ಇರೋದಕ್ಕೆ ಇಷ್ಟಪಡುವುದಿಲ್ಲ. ಎಲ್ಲಿ ಆಗಲಿ, ಯಾವುದೇ ಸಮಯದಲ್ಲಿ ಆಗಲಿ, ದೇವರ ವಿಷಯವಾದಂತ ಯಾವುದೇ ಬೆಳಕು ಅವರ ಮುಂದೆ ಪ್ರಕಾಶಿಸುವಾಗ ಆ ಬೆಳಕಿಗಾಗಿ ಹಂಬಲಿಸುತ್ತಾ ಕಾಯುತ್ತಾ ಕ್ಷಣಕ್ಕಾಗಿ ಕ್ಷಣ ಕ್ಷಣವೂ ಎದುರು ನೋಡುವಂತ ವ್ಯಕ್ತಿತ್ವವು ದೇವರನ್ನ ಪ್ರೀತಿಸುವಂತ ದೇವ ಜನರಿಗಿರ್ತದೆ. ಅಂತವರ ಮಧ್ಯದಲ್ಲಿ ದೇವರು ತನ್ನ ವಾಕ್ಯವನ್ನ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಹಾಗೆ ತನ್ನ ಪ್ರವಾದನ ನುಡಿಗಳನ್ನ ಅರಿಯುವುದಕ್ಕೆ, ತಿಳಿಯುವುದಕ್ಕೆ ಅವಕಾಶ ಮಾಡಿಕೊಡುವಂತನಾಗಿದ್ದಾನೆ. ಯಾಕಂತಂದ್ರೆ ಹಗಲು ರಾತ್ರಿ ದೇವರ ವಾಕ್ಯದ ಮೇಲೆ ಅತ್ಯಾಸಕ್ತಿಯುಳ್ಳವರಾಗಿ ಮಹೋನ್ನತವಾದ ದೇವರ ಪ್ರಭಾವದ ಬೆಳಕನ್ನ, ಸತ್ಯವನ್ನ ಅರಿಯಲು ಹೆಚ್ಚು ಪ್ರಯಾಸ ಪಡುವಂತವರಾಗಿದ್ದಾರೆ. ದೇವರ ಆತ್ಮನು ಅಂತವರ ಮುಖಾಂತರವಾಗಿ ಸೈತಾನನ ಎಲ್ಲಾ ಕುತಂತ್ರಗಳನ್ನ ಬಯಲಿಗೆ ತರುವಂತ ಕೆಲಸವನ್ನ ಮಾಡುವಂತವನಾಗಿದ್ದಾರೆ. ಈ ಕೊನೆ ಕಾಲದಲ್ಲಿ ಲೋಕದ ಅಂತ್ಯದವರೆಗೆ ದೇವರ ಮಕ್ಕಳು ಪ್ರಭಾವಶಾಲಿಗಳಾಗಿ ದೇವರ ಸತ್ಯವನ್ನ ನಾಶವಾಗುತ್ತಿರುವಂತ ಜನರ ಜೀವಿತದಲ್ಲಿ ಬೆಂಕಿಯ ಬಲೆಯಿಂದ ಅವರನ್ನ ಎಳೆದು ರಕ್ಷಿಸುವಂತ ಕೆಲಸವನ್ನ ದೇವರಾತ್ಮನು ಮಾಡುವಂತವನಾಗಿದ್ದಾನೆ. ಅದನ್ನೇ ತಾನೇ ಈ ಯುಗಾಂತಕ್ಕೆ ಬಂದಿರುವಂತಹ ದೇವರ ಮಕ್ಕಳಾದಂತ ನಾವು ಈ ಕೊನೆ ಕಾಲದಲ್ಲಿ ಮಾಡಬೇಕಾಗಿದೆ. ಇಲ್ಲಿ ಯೂದನು ಬರೆದಂತಹ ಪತ್ರಿಕೆಯಲ್ಲಿ ಒಂದೇ ಅಧ್ಯಾಯ ಇರೋದು. ಇದು ಯೋಹಾನನು ಪತ್ರಿಕೆ ಆದ್ಮೇಲೆ ಬರ್ತಕ್ಕಂತ ಪತ್ರಿಕೆ. ಪ್ರಕಟಣೆ ಪತ್ರಿಕೆ, ಯೋಹಾನನ ಪತ್ರಿಕೆ, ಇವೆರಡರ ಮಧ್ಯದಲ್ಲಿ ಇರ್ತಕ್ಕಂಥ ಪುಸ್ತಕ ಒಂದೇ ಒಂದು ಅಧ್ಯಾಯ. ಅದರಲ್ಲಿ 17ರಿಂದ ಕೆಲವೊಂದು ವಚನಗಳನ್ನ ನಾನು ಓದ್ತೇನೆ. ಪ್ರಿಯರೇ, ನೀವಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಪೊಸ್ತಲರು ಮೊದಲು ಹೇಳಿದ ಮಾತುಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಭಕ್ತಿಗೆ ವಿರುದ್ಧವಾದ ತಮ್ಮ ಆಶೆಗಳನ್ನು ಅನುಸರಿಸಿ ನಡೆಯುವ ಕುಚೋದ್ಯಗಾರರು ಅಂತ್ಯಕಾಲದಲ್ಲಿ ಇರುವರೆಂದು ಅವರು ನಿಮಗೆ ಹೇಳಿದರಲ್ಲ. ಇವರು ಭೇದಗಳನ್ನುಂಟು ಮಾಡುವವರು, ಪ್ರಾಕೃತ ಮನುಷ್ಯರು, ದೇವರ ಆತ್ಮವಿಲ್ಲದವರು ಆಗಿದ್ದಾರೆ. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಸಂದೇಹ ಪಡುವ ಕೆಲವರಿಗೆ ಕರುಣೆಯನ್ನು ತೋರಿಸಿರಿ. ಅವರನ್ನು ಬೆಂಕಿಯ ಬಾಯೊಳಗಿಂದ ಎಳಕೊಂಡು ರಕ್ಷಿಸಿರಿ. ಕೆಲವರನ್ನು ಭಯಯುಕ್ತರಾಗಿ ಕರುಣಿಸಿರಿ. ಹೊಲಸು ನಡತೆಯಿಂದ ಮೈಲಿಗೆಯಾದ ಅವರ ಅಂಗಿಯನ್ನು ಅಸಹಿಸಿರಿ. ಈ ಲೋಕದಲ್ಲಿ ಇತರರ ಜೊತೆಯಲ್ಲಿ ನಾವು ಬೆರೆಯುವಾಗ ಈಗಾಗಲೇ ಅವರ ನಡತೆ ಕೆಟ್ಟು ಹೋಗಿರುವುದರಿಂದ ಅವರ ನಡವಳಿಕೆ ಹೊಲಸು ಅಂಗಿಯಂತೆ ಇರುವಂತದ್ದಾಗಿರ್ತದೆ. ಆತ್ಮಿಕವಾಗಿ ಬೆಳೆದಿರುವಂತ ದೇವರ ಮಕ್ಕಳಿಗೆ ಅವರ ನಡವಳಿಕೆಗಳು ಅಸಹ್ಯವಾಗಿ ಕಂಡು ಬರ್ತವೆ. ಆದರೆ ದೇವರನ್ನ ಪ್ರೀತಿಸುವಂತ ಪ್ರತಿಯೊಂದು ಹೃದಯಕ್ಕೂ ಈ ಭೂಮಿ ಮೇಲೆ ನಾಶವಾಗುತ್ತಿರುವಂತ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರೀತಿಸುವಂತವನಾಗ್ತಾನೆ. ತಾಯಿ ತನ್ನ ಮಗುವು ಎಷ್ಟೇ ಗಂಭೀರವಾಗಿ ತಾನಿಲ್ಲದಂತ ಸಮಯದಲ್ಲಿ ಅದು ಹೊಲಸು ಮಾಡಿಕೊಂಡ್ರು ತಾನು ಬಂದಾಗ ಆ ಮಗುವನ್ನ ಪ್ರೀತಿಯಿಂದ ತೆಗೆದುಕೊಂಡು ಆ ಮಗುವನ್ನು ತೊಳೆದು ಶುದ್ಧ ಮಾಡುವುದಕ್ಕೆ ಹೇಸಿಕೊಳ್ಳದೆ ಹೇಗೆ ತನ್ನ ಅಪಾರವಾದ ಪ್ರೀತಿಯನ್ನ ತೋರಿಸಿ ಆ ಮಗುವನ್ನು ತೊಳೆದು ಶುದ್ಧ ಮಾಡಿ ಎದೆಗಪ್ಪಿಕೊಂಡು ಮುದ್ದಾಡಿ ಪ್ರೀತಿ ಮಾಡ್ತಾಳೋ
ಅದೇ ರೀತಿ ಕ್ರೈಸ್ತಿಯ ಜೀವಿತದಲ್ಲಿ ಕ್ರಿಸ್ತನನ್ನ ಪ್ರೀತಿಸುವಂತ ದೇವರ ಮಕ್ಕಳು ಕೆಟ್ಟು ಹೋಗಿರುವಂತ ಹೊಲಸು ನಡತೆಯಲ್ಲಿ ಸಿಕ್ಕಿ ನಾಶವಾಗುತ್ತಿರುವ ಪಾಪದ ಬಂಧನದ ವಶದಲ್ಲಿ ಬಿದ್ದಿರುವಂತ ಪಾಪದ ಸಂಬಳ ಮರಣದ ಬೆಂಕಿಯಲ್ಲಿ ನಾಶವಾಗುತ್ತಿರುವಂತ ಈ ಲೋಕದಲ್ಲಿ ನಮ್ಮಂತೆ ಇರುವಂತ ಇತರರನ್ನ ಬೆಂಕಿಯ ಬಲೆಯಿಂದ ಎಳೆದು ಸೈತಾನನ ಈ ಪಾಸದಿಂದ ಅವರನ್ನ ರಕ್ಷಿಸಲು ದೇವ ಜನರು ಹೋರಾಡಬೇಕಾಗಿದೆ, ಕೆಲಸ ಮಾಡಬೇಕಾಗಿದೆ ಮತ್ತು ಈ ವಿಷಯದಲ್ಲಿ ಆತ್ಮಗಳನ್ನ ರಕ್ಷಿಸಲು ಜಯಶಾಲಿಗಳಾಗಬೇಕಾಗಿದೆ. ಅದಕ್ಕಾಗಿಯೇ ಈ ಕೊನೆ ಕಾಲದಲ್ಲಿ ದೇವರು ತನ್ನ ಭಕ್ತರ ಮುಖಾಂತರವಾಗಿ ನಮ್ಮ ಆತ್ಮೀಕವಾದಂತ ಭಕ್ತಿ ಅಭಿವೃದ್ಧಿ ಹೊಂದುವುದಕ್ಕೋಸ್ಕರ ಹಗಲು ರಾತ್ರಿ ನಮಗೋಸ್ಕರ ಚಿಂತಿಸುವವನಾಗಿದ್ದು, ನಮ್ಮಲ್ಲಿರುವಂತ ದೇವರ ವಾಕ್ಯದ ಶಕ್ತಿ ಬೆಳಕು ಈ ಭೂಮಿ ಮೇಲೆ ನಾಶವಾಗುತ್ತಿರುವಂತ ಅನೇಕ ಜನರ ಜೀವಿತವನ್ನ ಬೆಂಕಿಯ ಬಲೆಯಿಂದ ಎಳೆದು ರಕ್ಷಿಸಿ ನಮ್ಮಂತೆಯೇ ಅವರು ಒಂದು ದಿವಸ ದೇವರ ರಾಜ್ಯದಲ್ಲಿ ಆತನ ಸಮಕ್ಷಮದಲ್ಲಿ ನಿಲ್ಲುವಂತೆ ಆತನು ಶಿಲುಬೆ ಮೇಲೆ ಯಾರಿಗಾಗಿ ತನ್ನ ಅಮೂಲ್ಯವಾದ ಪ್ರಾಣವನ್ನು ಕೊಟ್ಟು ತನ್ನ ಪರಿಶುದ್ಧವಾದ ರಕ್ತವನ್ನು ಚೆಲ್ಲಿದನು, ಆ ರಕ್ತಕ್ಕೆ ಸಲ್ಲಬೇಕಾದಂತ ಕ್ರಯವನ್ನ ದೇವರ ಸಮ್ಮುಖಕ್ಕೆ ತರಲು ನಮ್ಮನ್ನು ಉಪಯೋಗಿಸುವಂತ ದೇವರಿಗೆ ನಾವು ನಿಜವಾದಂತ ಭಕ್ತಿಪೂರ್ವಕವಾದಂತ ಆರಾಧನೆಯನ್ನ ಸಲ್ಲಿಸುವಂತ ಮಕ್ಕಳಾಗಿ ಈ ಕೊನೆ ಕಾಲದಲ್ಲಿ ಜೀವಿಸಬೇಕಾಗಿದೆ. ಅದಕ್ಕಾಗಿಯೇ ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ನಮ್ಮನ್ನು ಎಚ್ಚರಪಡಿಸಿದ್ದಾನೆ, ನಮಗೆ ಅವಕಾಶವನ್ನು ಕೊಟ್ಟಿದ್ದಾನೆ, ನಮ್ಮ ಕಣ್ಣುಗಳನ್ನ ತೆರೆದಿದ್ದಾನೆ. ದೇವರ ಸೇವೆಯಲ್ಲಿ ನಮಗಿರಬೇಕಾದಂತಹ ಹೋರಾಟವನ್ನ, ಅದರ ಅಗತ್ಯತೆಯನ್ನ, ಅದರ ಬಲವನ್ನ ನಮ್ಮ ಜೊತೆಯಲ್ಲಿ ಪ್ರತಿದಿನ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಾರಣ ಬೆಳೆಯು ಬಹಳ, ಕೂಲಿಕಾರರು ಕಡಿಮೆ, ನಾಶವಾಗುತ್ತಿರುವಂತ ಜನರು ಲೋಕದ ತುಂಬೆಲ್ಲ ಇದ್ದಾರೆ. ಅದರಲ್ಲಿ ನಮ್ಮ ಅಲ್ಪ ಪ್ರಯತ್ನದಿಂದ ಎಷ್ಟು ಸಾಧ್ಯವಾಗುತ್ತದೋ, ಎಷ್ಟು ಜನರು ಆ ನೋಹನು ಕಟ್ಟಿದಂತ ನಾಯಿ ಒಳಗಡೆ ಬಂದು ಸೇರ್ತಾರೋ ನಮಗ್ ಗೊತ್ತಿಲ್ಲ. ಆದರೆ ನಮ್ಮ ಪ್ರಯತ್ನ ಮಾತ್ರ ಬಹಳ ಪ್ರಾಮುಖ್ಯವಾಗಿದೆ. ಈ ಸಮಯದಲ್ಲಿ ಅಧರ್ಮವು ಹೆಚ್ಚಾಗುವುದರಿಂದ ಬಹು ಜನರ ಪ್ರೀತಿಯು ತಣ್ಣಗಾಗುವಂತ ಕಾಲ ಇದಾಗಿರುವುದರಿಂದ ದೇವರು ತನ್ನ ಮೇಲನ ಪ್ರೀತಿ ನಮ್ಮ ಹೃದಯದಲ್ಲಿ ಆರಿ ಹೋಗದ ಹಾಗೆ, ಸೈತಾನನು ದೇವರ ವಾಕ್ಯ ಬೆಳಕನ್ನ ನಮ್ಮಿಂದ ನಂದಿಸದ ಹಾಗೆ, ನಾವು ಯಾವತ್ತೂ ಕೂಡ ದೇವರ ಸನ್ನಿಧಾನದಲ್ಲಿ ಬೆಳಗುವ ಹಣತೆಯಂತೆ, ದೀಪಸ್ತಂಭದಂತೆ ಈ ಲೋಕದಲ್ಲಿ ಬೆಳಕು ಕೊಡುವವರಾಗಿದ್ದು ದೇವರ ಮಹಿಮೆಗಾಗಿ ಜೀವಿಸುವುದಕ್ಕೋಸ್ಕರ ಪ್ರತಿದಿನ ತಾನು ಪ್ರೀತಿಸಿದಂತ ತನ್ನ ಅಪಾರವಾದ ಕೃಪೆಯಿಂದ ಸೆಳೆದುಕೊಂಡಿರುವಂತ ದೇವರ ಮಕ್ಕಳಾದ ನಮ್ಮನ್ನ ಎಚ್ಚರಪಡಿಸುವಂತವನಾಗಿದ್ದಾನೆ ಮತ್ತು ಆತ್ಮೀಕವಾದಂತ ಬಲವನ್ನ ಹೊಂದಲು, ದೇವರ ರಾಜ್ಯದ ಸುವಾರ್ತೆಯನ್ನ ಸಾರಲು ಬೇಕಾದಂತ ದೇವರ ವಾಕ್ಯ ಎಂಬ ಜ್ಞಾನದಲ್ಲಿ ಬೆಳೆಯಲು, ದೇವರ ಮಹಿಮೆಗಾಗಿ ನಮ್ಮ ಉಳಿದ ಸಮಯವನ್ನ ಅತ್ಯಾಸಕ್ತಿಯಿಂದ ದೇವರ ಸೇವೆ ಮಾಡಲು ಉಪಯೋಗಿಸುವುದನ್ನ ಕಲಿಸುವುದಕ್ಕಾಗಿ, ನಮ್ಮ ಜೀವಿತದಲ್ಲಿ ತನ್ನ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ ಪ್ರತಿ ಬೆಳಗನ್ನ ನಮ್ಮನ್ನು ಎಚ್ಚರಪಡಿಸಿ ತನ್ನ ಸನ್ನಿಧಾನಕ್ಕೆ ಬರಮಾಡುವಂತನಾಗಿದ್ದಾನೆ. ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯ ಮುಖಾಂತರವಾಗಿ ಈ ಭೂಮಿ ಮೇಲೆ ದೇವರ ಸೇವೆಯನ್ನು ನಾವು ಸಂಪೂರ್ಣಗೊಳಿಸಬೇಕಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ದೇವರ ಜನರೇ, ಪ್ರಕಟಣೆ ಪುಸ್ತಕದಲ್ಲಿ ಈ ಲೋಕದ ಅಂತ್ಯದಲ್ಲಿ ನಡೆಯುವಂತ ಎಲ್ಲಾ ಪ್ರವಾದನೆಗಳನ್ನ ದೇವರು ಯೋಹಾನನಿಗೆ ತಿಳಿಸಿದ್ದಾನೆ. ಈ ಕೊನೆಯ ಕಾಲದಲ್ಲಿ ಈ ಪ್ರವಾದನೆಗಳನ್ನ ಕಲಿಯುವಾಗ ನಾವು ಎಷ್ಟು ದೇವರ ಬರೋಣದ ಹತ್ತಿರದಲ್ಲಿದ್ದೇವೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಜೊತೆಗೆ ಆ ಬರೋಣಕ್ಕಾಗಿ ನಾವು ಸಿದ್ಧರಾಗಬೇಕಾದ್ರೆ ನಮ್ಮಂತೆ ಇರುವಂತ ನಾಶವಾಗುತ್ತಿರುವಂತ ಜನರನ್ನ ಸಿದ್ಧಪಡಿಸುವುದರಲ್ಲಿ ಎಷ್ಟು ಪ್ರಾಮುಖ್ಯವಾದಂತ ಜವಾಬ್ದಾರಿಕೆ ನಮಗಿದೆ ಎಂಬುದನ್ನು ಕೂಡ
ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಸ್ವಾಮಿ ಹೇಳ್ತಾನೆ, ನಿಮ್ಮ ಕಣ್ಣುಗಳು ಕಾಣುತ್ತವೆ, ನೀವು ಧನ್ಯರು. ಒಂದು ವೇಳೆ ಇವತ್ತು ದೇವರ ವಾಕ್ಯದ ಮುಖಾಂತರವಾಗಿ ಆತನ ಬೆಳಕು ಆತ್ಮಿಕವಾದಂತ ಅಂಧಕಾರದಿಂದ ನಮ್ಮನ್ನ ತೊಳೆದು ನಮಗೆ ತನ್ನ ಪರಿಶುದ್ಧವಾದಂತ ಬೆಳಕನ್ನು ಕೊಟ್ಟು ಆ ಬೆಳಕಿನಲ್ಲಿ ನಾವು ನಡೆಯುವವರಾಗಿದ್ದರೆ ನಾಶವಾಗುತ್ತಿರುವ ಕತ್ತಲೆಯಲ್ಲಿರ್ತಕ್ಕಂಥ ಜನರ ಮೇಲೆ ನಮ್ಮ ದೃಷ್ಟಿ ಬೀಳ್ತದೆ. ದೇವರನ್ನ ಪ್ರೀತಿಸುವಂತ ದೇವರು ಜನರು ನಾವು ಆಗಿದ್ದರೆ, ನಮ್ಮನ್ನ ದೇವರು ಪ್ರೀತಿಸಿದ ಹಾಗೆ ನಾವು ಇತರರನ್ನ ಪ್ರೀತಿಸಿ ದೇವರ ವಾಕ್ಯವನ್ನ ತಿಳಿಸಿ ದೇವರ ನೀತಿಗೆ ಅವರನ್ನ ಬರಮಾಡಿ ಅವರ ಪಾಪದ ಎಲ್ಲ ಹೊಲಸನ್ನ ಸಹಿಸಿಕೊಂಡು ಅವರನ್ನು ತೊಳೆದು ಶುದ್ಧ ಮಾಡಿ ದೇವರ ಸನ್ನಿಧಾನದಲ್ಲಿ ಈಗ ತಾನೇ ಹುಟ್ಟಿದಂತ ಹಸುಗೂಸಿನಂತೆ ದೇವರ ಮಡಿಲಿಗೆ ಅವರನ್ನ ನಾವು ಹಾಕ್ತೇವೆ. ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನನ್ನ ಮಕ್ಕಳಾದ ನಮ್ಮನ್ನು ಒಟ್ಟುಗೂಡಿಸಿದ್ದಾನೆ. ನಾಶವಾಗುತ್ತಿರುವಂತ ಅಂತಹ ಆತ್ಮಗಳ ರಕ್ಷಣೆಗಾಗಿ ಹಂಬಲಿಸಿ ಹೋರಾಟ ಮಾಡಿ ಸೈತಾನನ ವಸನದಿಂದ ಬಿಡುಗಡೆ ಹೊಂದಿ ಜಯಶಾಲಿಗಳನ್ನಾಗಿ ಮಾಡುವುದಕ್ಕಾಗಿ ಆತನ ಅತ್ಯಮೂಲ್ಯವಾದಂತ ಪ್ರಬಲವಾದ ಶಕ್ತಿಯನ್ನ ನಮ್ಗೆ ಕೊಡುವುದಕ್ಕಾಗಿ ಈ ಬೆಳಗ್ಗೆ ಆತನ ಬಳಿಗೆ ನಮ್ಮನ್ನ ಬರಮಾಡಿದ್ದಾನೆ. ಅದಕ್ಕಾಗಿ ಅಂತ ಬಲವನ್ನು ಹೊಂದಿಕೊಳ್ಳುವುದಕ್ಕಾಗಿ ನಮ್ಮಂತೆ ಇರುವಂತ ಅನೇಕರು ಇಂಥ ಒಂದು ಅವಕಾಶಗಳಿಂದ ವಂಚಿತರಾಗಿ ದೇವರು ಕೊಟ್ಟಂತಹ ಉಚಿತಾರ್ಥವರವಾದ ಕೃಪೆಯಿಂದ ಅಗಲಿ ಹೋಗಿರುವಾಗ ಅವರನ್ನು ಸ್ವಾಮಿ ಎಚ್ಚರಪಡಿಸಿ ಈ ಕೊನೆ ಕಾಲದಲ್ಲಿ ತನ್ನ ಸಭೆ ಎಂಬ ಹೊಲವನ್ನ ಬೆಳೆಸಿ ಅಭಿವೃದ್ಧಿಪಡಿಸಿ ತನ್ನ ಬರುಣಕ್ಕೆ ಸಿದ್ಧಪಡಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಅದಕ್ಕಾಗಿ ಹಂಬಲಿಸಿ ಬೇಡಬೇಕಾಗಿದೆ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ನಮ್ಮ ಮೇಲೆ ಬಿದ್ದ ಭಾರ ಅನ್ಯರಾದ ಬೇರೆ ಜನ ನಾವು ಪ್ರೀತಿಸಿ ರಕ್ಷಕನ ಹತ್ರ ತರ್ತಕ್ಕಂತ ಹಂಗು ನಮ್ಮದು. ಅದಕ್ಕಾಗಿ ನಾವು ಹಂಬಲಿಸಿ ಪ್ರಾರ್ಥಿಸಬೇಕಾಗಿದೆ. ಕಷ್ಟಗಳು, ಕಾಯಿಲೆಗಳು, ಬಾಧೆಗಳು, ಸಂಕಟಗಳಲ್ಲಿ ಬಳಲುತ್ತಿರುವಂತಹ ಜನರ ಬಿಡುಗಡೆಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಅದಕ್ಕಾಗಿ ನಾವು ಪ್ರಾರ್ಥಿಸೋಣ. ಈ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆಗಾಗಿ ನಮ್ಮ ಮಧ್ಯದಲ್ಲಿ ಈವ್ಲಿನ್ ನಮ್ಮವರಿದ್ದಾರೆ. ಬಹಳ ಸಂತೋಷ. ಬಹಳ ದಿವಸಗಳ ಮಧ್ಯದ ನಂತರ ಅವರು ನಮ್ಮ ಜೊತೆಗೆ ಸೇರಿದ್ದಾರೆ. ದೇವರವ್ರನ್ನ ಆಶೀರ್ವಾದ ಮಾಡಲಿ. ದೇವ ಜನರಿಗಾಗಿ, ಕಷ್ಟ ಕಾಯಿಲೆಗಳಲ್ಲಿರ್ತಕ್ಕಂಥವರಿಗಾಗಿ, ಅವರ ಬಿಡುಗಡೆಗಾಗಿ ಮತ್ತು ಸೈತಾನನ ವಶದಲ್ಲಿ ನಾಶವಾಗುತ್ತಿರುವಂತಹ ಜನರಿಗಾಗಿ ದೇವರ ಸುವಾರ್ತೆಯನ್ನು ಅಂಗೀಕಾರ ಮಾಡಿಕೊಳ್ಳುವುದಕ್ಕಾಗಿ ದೇವರ ಕೃಪೆ ಅವರ ಮೇಲೆ ಸುರಿಸಲ್ಪಟ್ಟು ದೇವ ಜನರಾದ ನಾವು ದೇವರ ಸೇವೆ ಮಾಡಲು ನಮಗೆ ಹೊಸ ಬಲವನ್ನು ದೇವರು ಒದಗಿಸಿಕೊಟ್ಟು ಈ ಕೊನೆ ಕಾಲದಲ್ಲಿ ದೇವರ ಸಭೆ ನಾಶವಾಗುತ್ತಿರುವ ಪ್ರತಿಯೊಬ್ಬ ಮಾನವನನ್ನ ರಕ್ಷಿಸಲ್ಪಡುವಂತೆ ದೇವರ ಆತ್ಮನ ಕಾರ್ಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ತೇನೆ. ಇಲ್ಲಿ ನಮ್ಮವ್ರು ಪ್ರಾರ್ಥನೆ ಮಾಡ್ತಾರೆ. ಮಾಡೋದಕ್ಕೆ ಮೊದಲೇ ಯಾವ್ದಾದ್ರು ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Good morning. ಗುಡ್ ಮಾರ್ನಿಂಗ್. Just pray for Vikram and Vinay. ವಿಕ್ರಮ್ ಮತ್ತು ವಿನಯ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅಷ್ಟೇ ಡೆನ್ಸಿಲ್ ಇವತ್ತಿನಿಂದ ಎಕ್ಸಾಮ್ ಬರಿತಾ ಇದ್ದಾನೆ. ಓಕೆ, ಡೆನ್ಸಿಲ್ ಮಗನ ಪರೀಕ್ಷೆಗಾಗಿ ಪ್ರಾರ್ಥನೆ ಮಾಡೋಣ. ಇಲ್ಲಿ ನಮ್ಮವ್ರು ಇದ್ದೀರಾ? ಇದ್ದೀನಿ ಸರ್. ಓಕೆ, ಪ್ರಾರ್ಥನೆ. ನಮಸ್ಕಾರ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು, ಸರ್ವವ್ಯಾಪಿಯು, ಸರ್ವೋತ್ತಮನು, ಸರ್ವ ಸೃಷ್ಟಿಗೆ ಯಜಮಾನನಾಗಿರುವ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಆತನಿ, ನಿನಗೆ ಸ್ತೋತ್ರ ರಾಜ. ನೀನು ಪರಿಶುದ್ಧನು ಕರ್ತನೆ, ನೀತಿವಂತನು, ಭೂಪರಲೋಕದ ಒಡೆಯನು, ಸರ್ವವನ್ನು ಸೃಷ್ಟಿ ಮಾಡಿ ಪರಿಪಾಲಿಸುತ್ತಾ ಬಂದಿರುವ ಆತನೇ, ನಿನಗೆ ಸ್ತೋತ್ರ ರಾಜ. ಎಲ್ಲವನ್ನು ಬಲ್ಲಾತನು, ಎಲ್ಲವನ್ನು ನೋಡುವಾತನು, ಸತ್ಯ ಸ್ವರೂಪನು, ಆತ್ಮ ಸ್ವರೂಪನು, ಜೀವ ಸ್ವರೂಪನು ನೀನಾಗಿದ್ದಿ ಸ್ವಾಮಿ. ನಿನಗೆ ಸ್ತೋತ್ರಪ್ಪ. ಈ ಮುಂಜಾನೆಗಾಗಿ ಸ್ತೋತ್ರ ಕರ್ತನೆ. ಈ ಮುಂಜಾನೆಯಲ್ಲಿ ಕರ್ತನೆ, ನಿನ್ನ ಪ್ರಸನ್ನತೆಗೆ ನಾವು ಸೇರುವಾಗ
ನಿನ್ನ ಪ್ರಸನ್ನತೆ ಇಳಿದು ಬಂದಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ನೀ ಕೊಟ್ಟಿರುವ ವಾಕ್ಯಕ್ಕಾಗಿ ಸ್ತೋತ್ರ ರಾಜ. ಆ ವಾಕ್ಯವು ಕರ್ತನೆ ನಮ್ಮ ಕಾಲಿಗೆ ದೀಪ, ದಾರಿಗೆ ಬೆಳಕಾಗಿ ನಡೆಸಲಿ ಎಂದು ಬೇಡಿಕೊಳ್ಳುತ್ತೇನೆ. ಜ್ಞಾಪಕ ಪಟ್ಟಿಯಲ್ಲಿರಿಸಿಕೊಂಡು ಪ್ರತಿ ಒಬ್ಬೊಬ್ಬರು ತಮ್ಮ ಹೃದಯದಲ್ಲಿ ಆ ಕಾರ್ಯವನ್ನು ನಡೆಸುತ್ತಾ ನಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಕರ್ತನೆ, ನಿನ್ನಲ್ಲಿ ಇಲ್ಲದೆ ದೂರವಾಗಿರುವ ಅನ್ಯ ಜನರು ನಮ್ಮವರು ಕೂಡ ಸ್ವಾಮಿ ನಿನ್ನ ಬಳಿಗೆ ಬರುವಂತೆ ಕರ್ತನೆ, ನಾವು ಕೂಡ ಅವರನ್ನು ಉತ್ತೇಜನಗೊಳಿಸಿ ನಿನ್ನನ್ನು ಪರಿಚಯಿಸಿ ನಿನ್ನ ಹತ್ತಿರ ಕರೆತರುವಂತ ಭಾಗ್ಯವನ್ನು ನಮ್ಗನುಗ್ರಹಿಸಪ್ಪ. ಸರ್ವಶಕ್ತನು ನೀನು ಸ್ವಾಮಿ. ಏನೂ ಇಲ್ಲದ ಜಾಗದಲ್ಲಿ ಇರುವಾತನು ನೀನು ಸ್ವಾಮಿ. ಅಜ್ಞಾನಿಗಳಿಗೆ ಸುಜ್ಞಾನ ಕೊಡುವಾತನು ನೀನು ಸ್ವಾಮಿ. ಎಲ್ಲವೂ ನಿನ್ನದೇ ಸ್ವಾಮಿ. ನೀನ್ ಕೊಡದಿದ್ರೆ ನಮ್ಗೇನು ಸಾಧ್ಯ ಇಲ್ಲ ಸ್ವಾಮಿ. ನಮ್ಮ ಬಲದಿಂದ ಏನೂ ಅಲ್ಲ, ನೀನು ಬಲಪಡಿಸಬೇಕು ಕರ್ತನೆ. ನೀನು ಕೊಟ್ಟ ಬಲದಿಂದ ನಾವು ಸ್ವಾಮಿ ನಿನ್ನ ಜ್ಞಾನದಿಂದ, ನಿನ್ನ ವಿವೇಕದಿಂದ, ನಿನ್ನ ತಿಳುವಳಿಕೆಯನ್ನು ಕೊಟ್ಟು ಸ್ವಾಮಿ ನಮ್ಮ ಜೀವಿತದಲ್ಲಿ ಪ್ರತಿ ಹೆಜ್ಜೆಗೂ, ಪ್ರತಿ ಒಂದೊಂದು ಹೆಜ್ಜೆಯನ್ನು ನಾವು ತಿಳಿದು ನಡೆಯುವಂತೆ ಕರ್ತನೆ, ಕೊನೆಯ ಕಾಲದಲ್ಲಿ ಬಂದಿದ್ದೇವೆ ಸ್ವಾಮಿ. ನಮ್ಮನ್ನು ನಾವು ಅರಿತುಕೊಂಡು, ನಿನ್ನನ್ನು ನಾವು ಅರಿತುಕೊಂಡು, ನಮ್ಮ ಕಾರ್ಯವೇನಿದೆ ಈ ಲೋಕದಲ್ಲಿ ಅದನ್ನು ನಾವು ಜ್ಞಾಪಕ ಪಟ್ಟಿಯಲ್ಲಿ ಇಟ್ಟುಕೊಂಡು ನಾವು ಜೀವಿಸುವಂತೆ ಸ್ವಾಮಿ ನೀನು ಅನುಗ್ರಹಿಸಪ್ಪ. ಜ್ಞಾನೋದಯ ಕೊಡು ಸ್ವಾಮಿ. ನಮ್ಮ ಕೆಲಸ ಕಾರ್ಯಗಳನ್ನು ಮರೆತು ಬಿಡದೆ ಕರ್ತನೆ, ಅದನ್ನು ಜ್ಞಾಪಕ ಪಟ್ಟಿಯಲ್ಲಿ ಇಡಿಸಿ ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ. ರಕ್ಷಕ ನಿನಗೆ ಸ್ತೋತ್ರಪ್ಪ. ಸೇರಿ ಬಂದಿರುವ ಎಲ್ಲರನ್ನೂ ಆಶೀರ್ವದಿಸು ಸ್ವಾಮಿ. ಅವರಿಗೆ ಬೇಕಾದೆಲ್ಲ ಸಹಾಯವನ್ನು ನೀನು ಅನುಗ್ರಹಿಸಿ. ಯಾರ್ಯಾರು ಯಾವ್ಯಾವ ನೋವಿನಿಂದ, ಚಿಂತೆಯಿಂದ, ಬಾಧೆಯಿಂದ, ಬಡತನದಿಂದ ಬಂದಿದ್ದಾರೋ ನಾನು ಅರಿಯಕರ್ತನೆ. ಆದರೆ ನೀನು ಹೃದಯವನ್ನು ನೋಡುವಾತನು, ಎಲ್ಲವನ್ನು ತಿಳಿದಾತನು ಕರ್ತನೆ. ಅವರವರಿಗೆ ಬೇಕಾದೆಲ್ಲ ಸಹಾಯವನ್ನು ನಿನ್ ಪರಲೋಕದ ದ್ವಾರವನ್ನು ತೆರೆದು ತುಂಬಿಸಪ್ಪ. ನೀನ್ ಯಾವತ್ತೂ ಬೇಜಾರು ಮಾಡಿಕೊಳ್ಳುವಂತ ಮನುಷ್ಯನಲ್ಲ, ದೇವರಲ್ಲ ಕರ್ತನೆ. ದಯಮಾಡಿ ನಮ್ಮೆಲ್ಲರನ್ನು ಸೇರಿ ಬಂದಿರುವ ಎಲ್ಲರನ್ನು ಆಶೀರ್ವದಿಸಿ. ಬಾರದಿರುವವರನ್ನು ತಕ್ಕ ಸಮಯದಲ್ಲಿ ಬರುವಂತೆ ಸಹಾಯ ಕರ್ತನೆ. ನಿನ್ಗೆ ಸ್ತೋತ್ರಪ್ಪ. ಯಾರ್ಯಾರು ನಿನ್ನಲ್ಲಿ ಬೇಡಿಕೊ ಅಂತ ಹೇಳಿದ್ದಾರ ಸ್ವಾಮಿ, ಅವರ ಕಾರ್ಯಗಳನ್ನು ನೆರವೇರಿಸು ತಂದೆಯೇ. ನಾನು ಮರೆತಿದ್ದರೂ ನೀನು ಜ್ಞಾಪಕದಲ್ಲಿ ಇಟ್ಟುಕೊಂಡು ಕರ್ತನೆ ಅವರವರಿಗೆ ಬೇಕಾದೆಲ್ಲ ಸಹಾಯವನ್ನು ನೀನು ದಯಪಾಲಿಸು. ಆರೋಗ್ಯ ಭಾಗ್ಯದಿಂದ ತುಂಬಿಸು. ನಿನ್ನ ಭಯಭಕ್ತಿಯಲ್ಲಿ ನಮ್ಮ ಜೀವಿತವನ್ನು ಕಳೆಯುವಂತೆ ನೀನು ಸಹಾಯ ಮಾಡು ಸ್ವಾಮಿ. ನಿನಗೆ ಸ್ತೋತ್ರಪ್ಪ. ಪರಿಶುದ್ಧ ನೀತಿವಂತನೇ, ಭೂಪರಲೋಕದ ಒಡೆಯನೇ, ನಿನ್ಗೆ ಸ್ತೋತ್ರ. ರಾಜಾಧಿರಾಜನೇ, ದೇವಾದಿದೇವನೇ, ಅದ್ಭುತ ಸ್ವರೂಪನೇ, ನಿನ್ಗೆ ಸ್ತೋತ್ರಪ್ಪ. ನೀನು ಸತ್ಯ ಸ್ವರೂಪನು, ಆತ್ಮ ಸ್ವರೂಪನು, ಜೀವ ಸ್ವರೂಪನು, ಎಲ್ಲವನ್ನು ತಿಳಿದಾತನು, ಎಲ್ಲವನ್ನು ನೀಡುವಾತನು ನೀನೇ ಸ್ವಾಮಿ. ನಿನ್ನ ಬಿಟ್ಟು ನಾವು ಯಾರ ಬಳಿಗೆ ಹೋಗುವ ಸ್ವಾಮಿ? ಈಗ ತಂದೆ, ಈ ಮುಂಜಾನೆಯಲ್ಲಿ ಕರ್ತನೆ ನಿನ್ನನ್ನು ಸ್ತುತಿಸ್ತಾ, ನಿನ್ನನ್ನು ಆರಾಧಿಸ್ತಾ, ನಿನ್ನನ್ನು ಗರಪಡಿಸುತ್ತಾ, ನಿನ್ನಾಮ ಮಹಿಮೆ ಪಡಿಸುತ್ತಾ ನಮಗೆ ಬೇಕಾದೆಲ್ಲ ಸುವರವನ್ನು ಅನುಗ್ರಹಿಸಿ ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ. ರಕ್ಷಕ ನಿನ್ಗೆ ಸ್ತೋತ್ರ. ತಂದೆಯೇ ನಿನ್ಗೆ ಸ್ತೋತ್ರ. ರಾಜಾದಿರಾಜನೇ ನಿನ್ಗೆ ಸ್ತೋತ್ರ. ದೇವಾದಿದೇವನೇ ನಿನ್ಗೆ ಸ್ತೋತ್ರ ಕರ್ತನೆ. ಹೀಗೆ ಕರ್ತನೆ ನಮ್ಮೆಲ್ಲರನ್ನು ಕರ್ತನೆ, ಬಂದಿರುವವರನ್ನು, ಬಾರದಿರುವವರನ್ನು ಎಲ್ಲರನ್ನು ಆಶೀರ್ವಾದ ಮಾಡಿ, ಬೇಡಿದ್ದನ್ನು, ಬೇಡಿ ಬಿಟ್ಟಿರುವುದನ್ನು ನೀನು ಅನುಗ್ರಹಿಸಿ ನಡೆಸಿಕೊಡಪ್ಪ. ಈ ಸಭೆಯನ್ನು ಆಶೀರ್ವದಿಸು, ಅಭಿವೃದ್ಧಿ ಪಡಿಸು ಸ್ವಾಮಿ. ಸಭೆಯ ಪಾಲಕರನ್ನು ನೀನು ಆಶೀರ್ವದಿಸು ಸ್ವಾಮಿ. ಅವರ ಕುಟುಂಬವನ್ನು, ಮಕ್ಕಳು, ಮೊಮ್ಮಕ್ಕಳು, ತಲಾಂತರದವರೆಗೂ ನೀನು ಆಶೀರ್ವಾದ ಮಾಡು. ಸೇರಿ ಬಂದಿರುವ ಎಲ್ಲರನ್ನು ಕರ್ತನೆ
ತಲಾಂತರದವರೆಗೂ ಆಶೀರ್ವದಿಸಿ ನಡೆಸಪ್ಪ. ಹೀಗೆ ಕರ್ತನೆ ಬೇಡಿದ್ದು ಬೇಡದೆ ಬಿಟ್ಟಂತೆ ಎಲ್ಲಾ ಸಹಾಯವನ್ನು ಕೊಟ್ಟು ನಡೆಸಿಕೊಡಬೇಕೆಂದು ನಮ್ಮ ಒಡೆಯನು ತಂದೆಯು ರಕ್ಷಕನೂ ಆಗಿರುವ ಯೇಸು ಪ್ರಭುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇಲೆ ಆಮೇನ್. ಪರಲೋಕದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನ ಸಭೆಯ ಮೇಲೆ, ನಿನ್ನ ಸೇವೆ ಮೇಲೆ, ನಿನ್ನನ್ನು ಪ್ರೀತಿಸುವಂತ ನಿನ್ನ ಜನರ ಮೇಲೆ, ರಕ್ಷಿಸಲ್ಪಡಬೇಕಾಗಿರುವಂತ ಪ್ರತಿಯೊಬ್ಬ ಮಾನವನ ಮೇಲೆ, ಕೂಡಿ ಬಂದಿರುವಂತಹ ಸಭೆಯೊಂದಿಗೆ, ಅವರ ಕುಟುಂಬ ಮಕ್ಕಳೊಂದಿಗೆ, ಒಂದು ಬಳಗದವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿನ್ನನ್ನು ಯಥೇಚ್ಛವಾಗಿ ಪ್ರೀತಿಸುತ್ತಾ ಸನ್ನಿಧಾನದಲ್ಲಿ ಕಾಲ ಕಳೆಯುತ್ತಿರುವಂತ ದೇವ ಜನರೊಂದಿಗೆ ಇಂದು ಎಂದು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಆಮೇನ್. ಪ್ರೈಸ್ ಗಾಡ್. ಉನ್ನತನಾದಂತಹ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಮತ್ತೆ ಕರ್ತನ ಕೃಪಾ ಸನ್ನಿಧಾನಕ್ಕೆ